ನಾವು ನಮ್ಮ ಕರ್ತವ್ಯವನ್ನು ಮಾಡಲೆತ್ನಿಸುವಾಗ ಯಾವತ್ತೂ ಸೋಲುವುದಿಲ್ಲ. ಆದರೆ ಕರ್ತವ್ಯಹೀನರಾದ್ರೆ ಮಾತ್ರ ಖಂಡಿತ ಸೋಲುತ್ತೇವೆ. ಉಷಾ ಹೇಳುವ ಚಂದದ ಕಥೆಗಳು ಕಥಾ ಸಂಕಲನದ ವಾಹಿನಿಗೆ ಎಲ್ಲರಿಗೂ ಸ್ವಾಗತ. ಇನ್ನು ನೀವು ಚಂದಾದಾರರಾಗಿಲ್ಲವಾದ್ರೆ ಚಂದಾದಾರರಾಗಿ ನನ್ನ ಚಾನೆಲ್ಗೆ ಇಷ್ಟಪಡಿರಿ. ನನ್ನ ವಿಡಿಯೋಗಳನ್ನು ಬೇರೆಯವರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿರಿ. ಇವತ್ತು ನಾನು ಹೇಳಲಿರುವ ಕತೆ ಜಮದಗ್ನಿ ಋಷಿ ಮತ್ತು ರೇಣುಕಾದೇವಿ. ವಿಷ್ಣುವಿನ ದಶಾವತಾರಗಳಲ್ಲಿ 6ನೆಯ ಅವತಾರವಾದ ಪರಶುರಾಮಾವತಾರವನ್ನು ಭೂಮಿಗೆ ಇಳಿಸಿದ ಮಹಾತ್ಮ ಜೀವರು ಜಮದಗ್ನಿ ಮಹರ್ಷಿ ಮತ್ತು ರೇಣುಕಾದೇವಿ. ದೇವರಿಗೆ ಜೀವನವನ್ನೆತ್ತ ಈ ದೈವಾನುಗ್ರಹವುಳ್ಳ ಜೋಡಿಯ ಬಗೆಗಿನ ರೋಚಕ ಜೀವನ ಚರಿತ್ರೆಯೇ ಇಂದು ನಾನು ಹೇಳಲಿರುವ ಕತೆ. ಆಗಿನ ಕನ್ಯಾಕುಬ್ಜ ಅಂದ್ರೆ ಈಗಿನ ಉತ್ತರ ಪ್ರದೇಶದಲ್ಲಿನ ಒಂದು ನಗರ ಕನೌಜನ್ನು ರಾಜ ಗಾದಿ ಆಳುತ್ತಿದ್ದ. ಅವನಿಗೆ ಒಬ್ಬ ಮಗಳಿದ್ದಳು. ಅವಳ ಹೆಸರು ಸತ್ಯವತಿ. ಬ್ರಹ್ಮನ ಮಾನಸ ಪುತ್ರರೂ ಸಪ್ತರ್ಷಿಗಳಲ್ಲಿ ಒಬ್ಬರೂ ಆದ ಭೃಗು ಮಹರ್ಷಿಯ ಮಗ ರಿಚಿಕ ಅಥವಾ ರುಚಿಕ ಮಹರ್ಷಿ. ರುಚಿಕ ಮಹರ್ಷಿಯು ಸತ್ಯವತಿಯನ್ನು ಮದುವೆಯಾಗಲು ಬಯಸಿ ಗಾದಿರಾಜನನ್ನು ಕೇಳಿದಾಗ ರಾಜನು ಇವರ ಸಂಬಂಧವನ್ನು ಒಪ್ಪಿಕೊಳ್ಳುವುದಿಲ್ಲ. ಅದಕ್ಕೆ ಕಾರಣ 2. ಮೊದಲನೆಯದಾಗಿ ರಿಚಿಕ ಋಷಿ ಬಹಳ ವಯಸ್ಸಾದವನು. ಎರಡನೆಯದಾಗಿ ಅವನು ಬ್ರಾಹ್ಮಣ, ಕ್ಷತ್ರಿಯನಾಗಿರಲಿಲ್ಲ. ಗಾದಿರಾಜನ ನಂತರ ಪಟ್ಟಕ್ಕೆ ಅಳಿಯನೇ ಬರಬೇಕಿತ್ತು, ಏಕೆಂದರೆ ಅವನಿಗೆ ಗಂಡು ಸಂತಾನವಿರಲಿಲ್ಲ. ಆದರೆ ರಿಚಿಕ ಬಹಳ ಬಲವಂತ ಮಾಡಿದ್ದರಿಂದ ಗಾದಿರಾಜನು ರಿಚಿಕನಿಗೆ ಒಂದು ಷರತ್ತು ಒಡ್ಡುತ್ತಾನೆ. ಅದೆಂದರೆ ಸತ್ಯವತಿಯನ್ನು ಮದುವೆಯಾಗಬೇಕೆಂದರೆ ರಿಚಿಕನು 1,000 ಬಿಳಿ ಬಣ್ಣದ ಆದರೆ ಕಿವಿ ಮಾತ್ರ ಕಪ್ಪಗಿರುವ ಕುದುರೆಗಳನ್ನು ತಂದು ಒಪ್ಪಿಸಬೇಕು. ವರ್ಣದೇವನ ಸಹಾಯದಿಂದ ಋಷಿ ರಿಚಿಕನು 1,000 ಬಿಳಿ ಬಣ್ಣದ ಕಿವಿ ಮಾತ್ರ ಕಪ್ಪಗಿರುವ ಕುದುರೆಗಳನ್ನು ತಂದು ರಾಜನಿಗೆ ಒಪ್ಪಿಸುತ್ತಾನೆ. ಅನಂತರ ಅವರಿಬ್ಬರ ಮದುವೆಯಾಯಿತು. ಮದುವೆಯ ನಂತರ ಸತ್ಯವತಿ ಮತ್ತು ಅವಳ ತಾಯಿ ರಿಚಿಕನ ಬಳಿ ತಮಗೆ ಗಂಡು ಮಕ್ಕಳ ಭಾಗ್ಯವನ್ನು ಕರುಣಿಸುವಂತೆ ಕೇಳಿಕೊಂಡರು. ರಿಚಿಕ ಮಹರ್ಷಿ ಸರಿ ಎಂದು 2 ಪಾತ್ರೆಗಳಲ್ಲಿ ಅಕ್ಕಿ ಪಾಯಸ ತಯಾರಿಸುತ್ತಾರೆ. ಒಂದು ಪಾತ್ರೆಯಲ್ಲಿ ಬ್ರಹ್ಮ ಮಂತ್ರ ಉಪದೇಶ ಮಾಡಿ ಆ ಪಾತ್ರೆಯನ್ನು ತನ್ನ ಹೆಂಡತಿಗೆ ಕೊಡುತ್ತಾನೆ. ಇನ್ನೊಂದು ಪಾತ್ರೆಗೆ ಕ್ಷಾತ್ರ ಮಂತ್ರ ಉಪದೇಶ ಮಾಡಿ ಆ ಪಾತ್ರೆಯನ್ನು ಅತ್ತೆಗೆ ಕೊಡುತ್ತಾರೆ. ಅವರು ಅತ್ತ ಕಡೆ ಹೋದ ತಕ್ಷಣ ಸತ್ಯವತಿಯ ತಾಯಿಯು ಮಗಳಿಗೆ, ನಾವು ಈ ಪಾತ್ರೆಗಳನ್ನು ಅದಲು ಬದಲು ಮಾಡಿಕೊಳ್ಳೋಣ ಎಂದು ಹೇಳುತ್ತಾಳೆ. ತಾಯಿಯ ಮಾತನ್ನು ತೆಗೆದುಹಾಕದ ಮಗಳು ಹಾಗೆಯೇ ಮಾಡುತ್ತಾಳೆ. ಈ ವಿಚಾರ ಗೊತ್ತಾದ ರಿಷಿಕ ಋಷಿ ಸತ್ಯವತಿಗೆ, ನಿನಗೆ ಬಹಳ ಆಕ್ರಮಣಕಾರಿ ಮನೋಭಾವವಿರುವ ಮಗ ಹುಟ್ಟುತ್ತಾನೆ ಮತ್ತು ನಿನ್ನ ತಾಯಿಗೆ ಮಹಾಬ್ರಾಹ್ಮಣನೊಬ್ಬ ಮಗನಾಗಿ ಹುಟ್ಟುತ್ತಾನೆ ಎಂದು ಭವಿಷ್ಯ ನುಡಿದನು. ಅದನ್ನು ಕೇಳಿ ಸತ್ಯವತಿ ಹೌಹಾರುತ್ತಾಳೆ. ಗಂಡನ ಬಳಿ ತನಗೆ ಮಹಾಬ್ರಾಹ್ಮಣ ಮಗನೇ ಹುಟ್ಟಲಿ, ನನ್ನ ಮೊಮ್ಮಗ ಬೇಕಾದ್ರೆ ಆಕ್ರಮಣಕಾರಿ ಮನೋಭಾವ ಉಳ್ಳವನಾಗಿ ಹುಟ್ಟಲಿ ಎಂದು ಬೇಡಿಕೊಂಡಾಗ ರಿಚಿಕ ಋಷಿ ಹಾಗೆಯೇ ಆಗಲಿ ಎಂದು ಆಶೀರ್ವದಿಸುತ್ತಾನೆ. ಮುಂದೆ ಸತ್ಯವತಿ ಮತ್ತು ರಿಚಿಕ ದಂಪತಿಗಳಿಗೆ ಜಮದಗ್ನಿ ಮಗನಾಗಿ ಹುಟ್ಟಿದರೆ ಗಾದಿರಾಜ ಮತ್ತವನ ಪತ್ನಿಗೆ ಕೌಶಿಕ ಮಗನಾಗಿ ಹುಟ್ಟುತ್ತಾರೆ. ಕೌಶಿಕ ಮುಂದಕ್ಕೆ ವಿಶ್ವಾಮಿತ್ರ ಎಂಬ ಹೆಸರಿನ ಮಹಾಬ್ರಾಹ್ಮಣನಾಗಿ ಬ್ರಹ್ಮರ್ಷಿಯಾಗಿ ವಿಶ್ವವಿಖ್ಯಾತರಾಗುತ್ತಾರೆ. ಜಮದಗ್ನಿಯು ಮುಂದುವರೆದು ವೇದಾಧ್ಯಯನವನ್ನು ಮಾಡುತ್ತಾರೆ. ಆಯುಧ ಶಾಸ್ತ್ರದಲ್ಲೂ ಅವರು ಹುಟ್ಟಿನಿಂದಲೇ ಪರಿಣತಿಯನ್ನು ಹೊಂದುತ್ತಾರೆ. ತಂದೆ ರಿಚಿಕ ಋಷಿಯ ಕಡೆಯಿಂದ ಶಾರಂಗ ಎಂಬ ವಿಷ್ಣು ಧನುಸ್ಸನ್ನು ಪಡೆಯುತ್ತಾರೆ. ಜಮದಗ್ನಿ ಋಷಿಯಾದ ನಂತರ ಬೇರೆ ಬೇರೆ ತೀರ್ಥಯಾತ್ರಾ ಸ್ಥಳಗಳನ್ನು ಸಂದರ್ಶಿಸುತ್ತಾ ಸೂರ್ಯವಂಶದ ರಾಜ ಪ್ರಸನ್ನಜಿತನ ಅರಮನೆಗೆ ಬರುತ್ತಾರೆ. ಅಲ್ಲಿ ರಾಜಕುಮಾರಿ ರೇಣುಕಾದೇವಿಯನ್ನು ನೋಡಿ ಇಷ್ಟಪಟ್ಟು ಅವಳನ್ನು ತನಗೆ ವಿವಾಹ ಮಾಡಿಕೊಡಿರೆಂದು ರಾಜನಲ್ಲಿ ಕೇಳಿಕೊಂಡಾಗ ರಾಜ ಹಾಗೇ ಆಗಲಿ ಎಂದು ಇಬ್ಬರ ವಿವಾಹವನ್ನು ನಡೆಸುತ್ತಾರೆ. ಕಾಲಕ್ರಮೇಣ ಅವರಿಗೆ 5 ಜನ ಗಂಡು ಮಕ್ಕಳಾಗ್ತಾರೆ. ಕೊನೆಯ ಮಗನೇ ಇಂದು ನಮಗೆಲ್ಲ ಚಿರಪರಿಚಿತನಾದ ಪರಶುರಾಮ. ರೇಣುಕೆಯು ಪತಿವ್ರತೆ ಎಂದು ಹೆಸರಾಗಿದ್ದಳು. ಗಂಡನ ಮೇಲೆ ಆಕೆಗೆ ಅಪರಿಮಿತ ಭಕ್ತಿ ಮತ್ತು ಪ್ರೀತಿ ಎರಡೂ ಇತ್ತು. ಆಕೆ ದಿನಾಲು ಬ್ರಾಹ್ಮಿ ಮುಹೂರ್ತದಲ್ಲಿ ಎದ್ದು ನದಿಯ ದಡಕ್ಕೆ ಹೋಗಿ ಸ್ನಾನ ಮಾಡಿ ದಡದಲ್ಲಿ ದೊರೆಯುವ ಹಸಿ ಮಣ್ಣಿನಿಂದ ಮಡಿಕೆಯನ್ನು ಮಾಡಿ ಅದರಲ್ಲಿ ನದಿಯ ನೀರು ತುಂಬಿಸಿ ತರುತ್ತಿದ್ದಳು. ಜಮದಗ್ನಿ ಋಷಿಯ ಬೆಳಗ್ಗೆ ನಡೆಸುವ ಪೂಜೆ ಪುರಸ್ಕಾರ ಹೋಮ ಹವನಗಳಿಗೆ ಆ ಪವಿತ್ರ ನೀರು ಉಪಯೋಗವಾಗುತ್ತಿತ್ತು. ಈ ಪದ್ಧತಿ ಬಹಳ ವರ್ಷಗಳವರೆಗೆ ನಡೆದಿತ್ತು. ಒಂದು ದಿನ ಬೆಳಿಗ್ಗೆ ರೇಣುಕೆಯು ನದಿಯ ದಡಕ್ಕೆ ಹೋದಾಗ
ಯಾರೋ ಒಬ್ಬ ರಾಜ ತನ್ನ ಮಡದಿಯೊಡನೆ ಸರಸವಾಡುತ್ತಿದ್ದ. ಆ ಮಾದಕ ದೃಶ್ಯವನ್ನು ನೋಡಿದ ರೇಣುಕೆ ಕ್ಷಣಕಾಲ ಮೈಮರೆತಳು. ತಾನು ಯಾರು, ಯಾತಕ್ಕೋಸ್ಕರ ಅಲ್ಲಿ ಬಂದೆ ಎಂಬುದನ್ನು ಮರೆತು ರೇಣುಕೆ ಅವರಿಬ್ಬರನ್ನೇ ನೋಡಿದಳು. ಆ ಕ್ಷಣದಲ್ಲಿ ಅವಳ ಪಾತಿವ್ರತ್ಯಕ್ಕೆ ಭಂಗ ಬಂದಿತು. ಅವಳಿಗೆ ಗೋಚರ ಬಂದಾಗ ತಡವಾಗಿತ್ತು. ಅವಳು ಸ್ನಾನ ಮುಗಿಸಿ ಮಡಿಕೆ ಮಾಡುವ ಕೆಲಸದಲ್ಲಿ ತೊಡಗಿದಳು. ಎಷ್ಟು ಪ್ರಯತ್ನಿಸಿದರೂ ಅವಳಿಂದ ಮಡಿಕೆ ಮಾಡಲೇ ಸಾಧ್ಯವಾಗಲಿಲ್ಲ. ರೇಣುಕೆಗೆ ತನ್ನ ಪರಿಸ್ಥಿತಿಯ ಅರಿವಾಯಿತು. ತಾನು ತನ್ನ ಪತಿಯನ್ನು ಎದುರಿಸುವುದು ಸಾಧ್ಯವೇ ಇಲ್ಲ ಎಂದು ತಿಳಿದ ರೇಣುಕೆ ಅಲ್ಲಿಂದ ಹೊರಟು ದೂರ ನಡೆದು ಹೋದಳು. ದಾರಿಯಲ್ಲಿ ಆಕೆಗೆ ಏಕನಾಥ ಮತ್ತು ಜೋಗಿನಾಥ ಎಂಬ ಇಬ್ಬರು ಸಂತರ ದರ್ಶನವಾಗುತ್ತದೆ. ರೇಣುಕೆ ಅವರ ಬಳಿ ನಡೆದ ವಿಷಯ ಹೇಳಿ ತನ್ನ ಸಮಸ್ಯೆಗೆ ಪರಿಹಾರ ನೀಡುವಂತೆ ಪ್ರಾರ್ಥಿಸುತ್ತಾಳೆ. ಅವರು ರೇಣುಕೆಗೆ, ಮೊದಲು ನೀನು ಕೊಳದಲ್ಲಿ ಸ್ನಾನ ಮಾಡಿ ನಿನ್ನ ಪಾಪವನ್ನು ಪರಿಹಾರ ಮಾಡಿಕೊ ಎಂದು ಹೇಳುತ್ತಾರೆ. ನಂತರ ಅವಳಿಗೆ ಒಂದು ಶಿವಲಿಂಗವನ್ನು ನೀಡಿ ಅದಕ್ಕೆ ಪೂಜೆ ಮಾಡಲು ತಿಳಿಸುತ್ತಾರೆ. ಆಮೇಲೆ ಊರೊಳಗೆ ಹೋಗಿ ಅಕ್ಕಿಯನ್ನು ಭಿಕ್ಷಾಟನೆಯ ಮೂಲಕ ಸಂಪಾದಿಸಬೇಕು. ಆ ರೀತಿ 3 ದಿನ ಆಚರಣೆ ಮಾಡಿದ ನಂತರ 4ನೆಯ ದಿನ ನೀನು ಜಮದಗ್ನಿಯ ಬಳಿಗೆ ಹೋಗಬಹುದು ಎಂದು ಆದೇಶ ಮಾಡುತ್ತಾರೆ. ರೇಣುಕೆ ಹಾಗೇ ಮಾಡಿ ಭಿಕ್ಷಾಟನೆಯಿಂದ ಸಂಪಾದಿಸಿದ ಅಕ್ಕಿಯಲ್ಲಿ ಅರ್ಧ ಭಾಗವನ್ನು ಸಂತರಿಗೆ ನೀಡುತ್ತಾಳೆ. ಇನ್ನರ್ಧ ಭಾಗವನ್ನು ಬೆಲ್ಲದೊಂದಿಗೆ ಬೇಯಿಸಿ ಶಿವಲಿಂಗಕ್ಕೆ ನೈವೇದ್ಯ ಮಾಡಿ ಅದನ್ನು ತಾನು ಭುಂಜಿಸಿದಳು. ಸಂತರು ಹೇಳುತ್ತಾರೆ, ನಿನ್ನ ಗಂಡನ ಕೋಪ ಅತಿರೇಕದ್ದಾದ್ದರಿಂದ ನಿನ್ನನ್ನು ನೋಡಿದ ತಕ್ಷಣ ಅವರು ಉರಿದು ಬೀಳುತ್ತಾರೆ. ನಂತರ ಅವರ ಕೋಪ ಶಾಂತವಾಗುತ್ತದೆ. ಆದುದರಿಂದ ನೀನು ನಿನ್ನ ಎಚ್ಚರಿಕೆಯಲ್ಲಿ ಇರಬೇಕು. ಅದರಂತೆ ರೇಣುಕೆ ನಡುಗುತ್ತಲೇ 4ನೆಯ ದಿನ ಗಂಡನ ಆಶ್ರಮಕ್ಕೆ ತೆರಳುತ್ತಾಳೆ. ಅದುವರೆಗೆ ನಡೆದ ವಿಚಾರವನ್ನೆಲ್ಲ ತನ್ನ ಜ್ಞಾನದೃಷ್ಟಿಯಿಂದ ನೋಡಿ ತಿಳಿದಿದ್ದ ಜಮದಗ್ನಿ ಕ್ರೋಧಾಗ್ನಿಯಲ್ಲಿ ಬೇಯುತ್ತಿರುತ್ತಾರೆ. ಮಡದಿಯನ್ನು ನೋಡಿದ ಕೂಡಲೇ ತನ್ನ ಮಕ್ಕಳನ್ನು ಕರೆದರು. ರಾಮ ಆ ಹೊತ್ತಿನಲ್ಲಿ ಅಲ್ಲಿ ಇರಲಿಲ್ಲವಾದ್ದರಿಂದ ಅವನ 4 ಅಣ್ಣಂದಿರು ತಂದೆಯ ಕರೆ ಕೇಳಿ ಬಂದರು. ಕೋಪಾವಿಷ್ಟನಾದ ಜಮದಗ್ನಿಯು, ಈಗಲೇ ನಿಮ್ಮ ತಾಯಿಯ ಶಿರಛೇದನ ಮಾಡಿರಿ ಎಂದು ಆಜ್ಞೆ ಮಾಡಿದರು. ಆದರೆ ಆ ಮಕ್ಕಳು ಈ ಕೆಲಸ ನಮ್ಮಿಂದ ಸಾಧ್ಯವಿಲ್ಲ ಎಂದಾಗ ಮತ್ತೂ ಕೋಪಕ್ಕೊಳಗಾಗಿ 4 ಮಕ್ಕಳನ್ನು ಬೂದಿಯಾಗುವಂತೆ ಶಪಿಸುತ್ತಾರೆ. ಅಷ್ಟರಲ್ಲಿ ರಾಮ ತನ್ನ ಪರಶು ಎಂದರೆ ಕೊಡಲಿಯೊಡನೆ ಅಲ್ಲಿಗೆ ಬರುತ್ತಾನೆ. ಅವನನ್ನು ನೋಡಿದ ಜಮದಗ್ನಿಯು, ಈಗಲೇ ನಿನ್ನ ತಾಯಿಯ ಶಿರಛೇದನ ಮಾಡು ಎಂದು ಆಜ್ಞಾಪಿಸಿದರು. ರಾಮನು ಏನು ಎತ್ತ ವಿಚಾರಿಸದೆ ತಂದೆಯ ಆಜ್ಞಾ ಪರಿಪಾಲಕನಾಗಿ ತಾಯಿಯ ಶಿರಸ್ಸನ್ನು ಹಾರಿಸಲು ಕೊಡಲಿ ಬೀಸುತ್ತಾನೆ. ಆ ಹೊತ್ತಿಗಾಗಲೇ ರೇಣುಕೆ ಅಪಾಯದ ಮುನ್ಸೂಚನೆಯನ್ನರಿತು ಅಲ್ಲಿಂದ ಓಡಿ ಹೋಗಿ ಎಲ್ಲಮ್ಮ ಎಂಬ ಆಗಿನ ಕಾಲದ ಕೀಳು ಜಾತಿಯವಳು ಎನಿಸಿಕೊಂಡಿದ್ದ ಮಹಿಳೆಯ ಹಿಂದೆ ಹೋಗಿ ಅಡಗಿಕೊಳ್ಳುತ್ತಾಳೆ. ರಾಮ ಬೀಸಿದ ಹರಿತವಾದ ಪರಶು ಒಂದೇ ಏಟಿನಲ್ಲಿ ಎಲ್ಲಮ್ಮ ಮತ್ತು ಅವಳ ಹಿಂದೆ ನಿಂತಿದ್ದ ರೇಣುಕೆ ಇಬ್ಬರ ಕತ್ತನ್ನು ಒಂದೇ ಸಲ ಕತ್ತರಿಸಿ ಬಿಡುತ್ತದೆ. ಮಗನ ಕರ್ತವ್ಯ ನಿಷ್ಠೆಗೆ ಮನಸೋತ ಜಮದಗ್ನಿಯು ರಾಮನನ್ನು ಕುರಿತು, ನಿನ್ನ ಪಿತೃಭಕ್ತಿಯನ್ನು ನಾನು ಮೆಚ್ಚಿದ್ದೇನೆ ಮಗನೇ, ಕೇಳು, ನಿನಗೆ ಯಾವ ವರ ಬೇಕಾದರೂ ಕೇಳು ಎಂದು ಅರುಹಿದಾಗ ರಾಮನು, ಹಾಗಿದ್ದರೆ ನನಗೆ ನನ್ನ ಅಮ್ಮನನ್ನು ಮತ್ತು ಅಣ್ಣಂದಿರನ್ನು ಜೀವಂತವಾಗಿ ಮರಳಿಸಬೇಕು ಎಂದು ಹೊರಬೇಡುತ್ತಾನೆ. ಮತ್ತೊಮ್ಮೆ ರಾಮನ ಸಮಯ ಪ್ರಜ್ಞೆ, ವೈಚಾರಿಕತೆ, ವಾಸ್ತವಿಕತೆಯ ಬಗ್ಗೆ ಇರುವ ಅರಿವಿನ ಬಗೆಗೆ ಸಂತೋಷಗೊಂಡ ತಂದೆ ಜಮದಗ್ನಿಯು ಹಾಗೇ ಆಗಲಿ ಎಂದು ಮಕ್ಕಳಿಗೆ ಜೀವದಾನ ನೀಡುತ್ತಾರೆ. ತಾಯಿಯ ತಲೆ ಬೇರೆ ಕಡೆ ಹಾರಿ ಬಿದ್ದಿದ್ದರಿಂದ ಅದನ್ನು ತಂದು ತಾಯಿಯ ದೇಹಕ್ಕೆ ಜೋಡಿಸು, ಆಗ ನಿನ್ನ ತಾಯಿಯೂ ಬದುಕುತ್ತಾಳೆ ಎಂದು ಹೇಳಿದರು. ರಾಮ ಆತುರಾತುರವಾಗಿ ಗೊಂದಲಕ್ಕೊಳಗಾಗಿ ತಾಯಿಯ ದೇಹಕ್ಕೆ ಎಲ್ಲಮ್ಮನ ತಲೆಯನ್ನು ಮತ್ತು ಎಲ್ಲಮ್ಮನ ದೇಹಕ್ಕೆ ತಾಯಿಯ ತಲೆಯನ್ನು ಜೋಡಿಸಿ ಬಿಡುತ್ತಾನೆ. ಅಷ್ಟರಲ್ಲಿ ಜಮದಗ್ನಿಗೆ ತನ್ನ ಕೋಪದ ಬಗ್ಗೆ ತನಗೇ ಜಿಗುಪ್ಸೆ ಬಂದಿರುತ್ತದೆ. ಆ ಕ್ಷಣವೇ ಕೋಪವನ್ನು ಬಿಡುವುದಾಗಿ ಶಪಥ ತೆಗೆದುಕೊಂಡು ಬಿಟ್ಟರು. ಜೀವಂತಗೊಂಡ ಇಬ್ಬರೂ ಸ್ತ್ರೀಯರನ್ನು ತನ್ನ ಪತ್ನಿಯಂದಿರಾಗಿ ಸ್ವೀಕರಿಸಿದರು. ರೇಣುಕಾದೇವಿಯ ದೇಹ ಮತ್ತು ಎಲ್ಲಮ್ಮನ ತಲೆಯನ್ನು ಹೊಂದಿದ ಸ್ತ್ರೀಯು ರೇಣುಕಾ ಯಲ್ಲಮ್ಮ ಎಂಬ ಹೆಸರಿನಿಂದ ಕರೆಯಲ್ಪಟ್ಟಳು. ಆಕೆ ಎಲ್ಲಾ ಜಾತಿಯ ಜನರಿಗೆ ದೇವಿ ಎನಿಸಿದಳು. ಭಿಕ್ಷಾಟನೆ ಮಾಡಿದ್ದರಿಂದ ಜೋಗಿತಿ ಎನಿಸಿಕೊಂಡಳು. ಮರುಹುಟ್ಟು ಪಡೆದ ಜಮದಗ್ನಿಯ 4 ಗಂಡು ಮಕ್ಕಳು ತಮ್ಮ ಗಂಡಸ್ತನವನ್ನು ಕಳೆದುಕೊಂಡಿದ್ದರು. ಅವರು ರೇಣುಕಾ ಯಲ್ಲಮ್ಮನ ಮಡಿಲಿಗೆ ಬಿದ್ದರು. ಅವಳು ಅವರನ್ನು ಜೋಪಾನವಾಗಿ ಕಾಯುವ ಭರವಸೆ ಕೊಟ್ಟಳು. ಹೀಗಾಗಿ ರೇಣುಕಾ ಯಲ್ಲಮ್ಮ
ತೃತೀಯ ಲಿಂಗಿಗಳ ದೇವಿ ಎಂದೂ ಎನಿಸಿದಳು. ಇದಾದ ನಂತರ ಜೀವನ ಶಾಂತವಾಗಿ ನಡೆಯುತ್ತಿತ್ತು. ಹೀಗಿರುವಾಗ ಒಮ್ಮೆ ಹೈಹಯ ರಾಜ ಕಾರ್ತವೀರ್ಯಾರ್ಜುನ ತನ್ನ 1000 ಸಂಖ್ಯೆಯ ಸೈನ್ಯದೊಡನೆ ಕಾಡಿಗೆ ಬರುತ್ತಾನೆ. ಮಧ್ಯೆ ಅವರಿಗೆಲ್ಲ ದಾರಿ ತಪ್ಪಿ ಜಮದಗ್ನಿ ಋಷಿಯ ಆಶ್ರಮಕ್ಕೆ ಬರುತ್ತಾರೆ. ಅವರೆಲ್ಲ ತುಂಬಾ ಆಯಾಸಗೊಂಡು ಹಸಿದಿರುವುದನ್ನು ಮನಗಂಡ ಜಮದಗ್ನಿಯು ತನ್ನ ಬಳಿ ಇರುವ ಕಾಮಧೇನು ಎಂಬ ಬೇಡಿದ್ದನ್ನು ಕೊಡುವ ದೇವಲೋಕದ ಹಸುವಿನ ಮೂಲಕ ಅಷ್ಟೂ ಜನರಿಗೆ ಬೇಕಾಗುವಷ್ಟು ಆಹಾರ ಮತ್ತಿತರ ವಸ್ತುಗಳನ್ನು ಉತ್ಪಾದಿಸಿ ಎಲ್ಲರನ್ನೂ ಸತ್ಕರಿಸಿದರು. ಈ ಪವಾಡವನ್ನು ಕಣ್ಣಾರೆ ಕಂಡ ಕಾರ್ತವೀರ್ಯಾರ್ಜುನನಿಗೆ ಕಾಮಧೇನುವಿನ ಮೇಲೆ ಮೋಹ ಉಂಟಾಗುತ್ತದೆ. ತನ್ನ ಮಂತ್ರಿಯಾದ ಚಂದ್ರಗುಪ್ತನನ್ನು ಕರೆದು ಆ ಹಸುವನ್ನು ತನಗೆ ಮಾರುವಂತೆ ಋಷಿಯ ಮನವೊಲಿಸಲು ಹೇಳಿ ಕಳಿಸುತ್ತಾನೆ. ಚಂದ್ರಗುಪ್ತನು ಕಾಮಧೇನುವಿನ ಬದಲಾಗಿ 1 ಕೋಟಿ ಹಸುಗಳನ್ನು ಅಥವಾ ತಮ್ಮ ರಾಜ್ಯದ ಅರ್ಧ ಭಾಗವನ್ನೇ ಕೊಡುತ್ತೇವೆ ಎಂದು ಜಮದಗ್ನಿಗೆ ಆಮಿಷ ಒಡ್ಡಿದಾಗ ಜಮದಗ್ನಿ ಒಪ್ಪಿಕೊಳ್ಳಲಿಲ್ಲ. ಆದರೆ ಆತ ಕೋಪಗೊಂಡು ಶಪಿಸಲಿಲ್ಲ ಕೂಡ. ಕೋಪವನ್ನು ತ್ಯಜಿಸುತ್ತೇನೆ ಎಂದು ದೀಕ್ಷೆ ಹೊಂದಿದ್ದರಲ್ಲ. ಸಂದರ್ಭಕ್ಕೆ ತಕ್ಕ ಹಾಗೆ ರಾಮನೂ ಆಶ್ರಮದಲ್ಲಿ ಇರಲಿಲ್ಲ. ತಾಯಿಯನ್ನು ಕೊಂದ ಪಾಪ ಪರಿಹಾರಕ್ಕಾಗಿ ದೂರ ಪ್ರಯಾಣ ಮಾಡುತ್ತಿದ್ದ. ಚಂದ್ರಗುಪ್ತನು ಜಮದಗ್ನಿಯನ್ನು ಸಾಯುವಂತೆ ಬಡಿದು ಹಾಕಿ ಕಾಮಧೇನುವನ್ನು ಎಳೆದುಕೊಂಡು ಮಾಹಿಷ್ಮತಿಗೆ ಹೊರಟು ಹೋದನು. ರೇಣುಕೆಯೂ ಹೊರಗೆ ಹೋಗಿದ್ದವಳು ಆಶ್ರಮಕ್ಕೆ ಹಿಂತಿರುಗಿ ಬಂದು ನೋಡಿದರೆ ಜಮದಗ್ನಿ ಋಷಿಗಳು ಕೊನೆಯ ಉಸಿರನ್ನು ಎಳೆಯುತ್ತಿದ್ದರು. ತಮ್ಮ ರಕ್ತದ ಮಡುವಿನಲ್ಲಿ ಮಲಗಿದ್ದರು. ಅದೇ ಸಮಯಕ್ಕೆ ರಾಮನು ತನ್ನ ಶಿಷ್ಯ ಅಕೃತವೃಣನ ಜೊತೆಗೆ ಆಶ್ರಮಕ್ಕೆ ಬರುತ್ತಾನೆ. ಪರಿಸ್ಥಿತಿಯನ್ನು ಕಂಡು ಹೌಹಾರಿದ ರಾಮನು ಏನಾಯಿತೆಂದು ಕೇಳುತ್ತಾನೆ. ಆಶ್ರಮವಾಸಿಗಳು ವಿಚಾರವನ್ನು ತಿಳಿಸುತ್ತಾರೆ. ರೇಣುಕೆಯು ರಾಮನ ಕಡೆ ತಿರುಗಿ 21 ಬಾರಿ ತನ್ನ ಎದೆಯನ್ನು ಹೊಡೆದುಕೊಳ್ಳುತ್ತಾ ಅಳುತ್ತಾಳೆ. ಅದರಿಂದ ರಾಮನು 21 ಬಾರಿ ಭೂಮಿಯನ್ನು ಸುತ್ತಿ ಕ್ಷತ್ರಿಯರನ್ನು ವಧಿಸುತ್ತೇನೆ ಎಂದು ಶಪಥ ಮಾಡುತ್ತಾನೆ. ಜಮದಗ್ನಿಯ ಪಾರ್ಥಿವ ಶರೀರವನ್ನು ಚಿತೆಯಲ್ಲಿಟ್ಟು ಸುಡುವ ಸಮಯದಲ್ಲಿ ರಾಕ್ಷಸ ಗುರು ಶುಕ್ರಾಚಾರ್ಯರು ಅಲ್ಲಿಗೆ ಬಂದವರೇ ಮೃತ ಸಂಜೀವಿನಿ ಮಂತ್ರವನ್ನು ಉಪಯೋಗಿಸಿ ಜಮದಗ್ನಿ ಋಷಿಯನ್ನು ಬದುಕಿಸುತ್ತಾರೆ. ಅನಂತರ ರಾಮನು ಶಿಷ್ಯ ಅಕೃತವೃಣನ ಜೊತೆ ಮಾಹಿಷ್ಮತಿ ನಗರಕ್ಕೆ ಹೋಗಿ ಕಾರ್ತವೀರ್ಯಾರ್ಜುನನ ಮೇಲೆ ಆಕ್ರಮಣ ನಡೆಸುತ್ತಾನೆ. ಅಲ್ಲಿ ನಡೆದ ಯುದ್ಧದಲ್ಲಿ ಕಾರ್ತವೀರ್ಯಾರ್ಜುನನನ್ನು ವಧೆ ಮಾಡಿ ಕಾಮಧೇನುವನ್ನು ಕರೆತಂದು ತಂದೆಗೆ ಒಪ್ಪಿಸಿದನು ರಾಮನು. ಶಾಂತತೆಯ ದೀಕ್ಷೆ ತೊಟ್ಟ ಜಮದಗ್ನಿ ಋಷಿಗಳು ರಾಮನಿಗೆ, ನೀನು ಮಾಡಿದ್ದು ಮಹಾ ಪಾಪದ ಕಾರ್ಯ. ಇದರ ಪಾಪ ಪರಿಹಾರಕ್ಕಾಗಿ ನೀನು ತಪಸ್ಸನ್ನು ಮಾಡಿ ದೈವಾನುಗ್ರಹಕ್ಕೆ ಪಾತ್ರನಾಗಬೇಕು ಎಂದು ಹೇಳಿದಾಗ ರಾಮ ತನ್ನ ಶಿಷ್ಯನ ಜೊತೆಗೆ ಮಹೇಂದ್ರಗಿರಿಗೆ ಹೋಗಿ ತಪಸ್ಸಿಗೆ ತೊಡಗಿದನು. ತನ್ನ ತಂದೆ ಕಾರ್ತವೀರ್ಯಾರ್ಜುನನ ಸಾವಿನ ಸೇಡನ್ನು ತೀರಿಸಲು ಅವನ ಮಗ ಶೂರಸೇನ ಪಣ ತೊಟ್ಟನು. ರಾಮನಿಲ್ಲದ ವಿಷಯವನ್ನು ತಿಳಿದುಕೊಂಡ ಶೂರಸೇನನು ಮತ್ತೊಮ್ಮೆ ಆಶ್ರಮದ ಮೇಲೆ ದಾಳಿ ಮಾಡಿ ಜಮದಗ್ನಿಯ ಕತ್ತನ್ನು ಕತ್ತರಿಸಿಬಿಟ್ಟನು. ಹಿಂತಿರುಗುವಾಗ ಜಮದಗ್ನಿಯ ತಲೆಯನ್ನು ತನ್ನೊಂದಿಗೆ ಮಾಹಿಷ್ಮತಿಗೆ ತೆಗೆದುಕೊಂಡು ಹೋಗಿಬಿಟ್ಟನು. ಇಲ್ಲೇ ಬಿಟ್ಟರೆ ಮತ್ತೆ ಜಮದಗ್ನಿಯನ್ನು ಬದುಕಿಸಿದರೆ ಎಂಬ ಭಯ. ಹಿಂತಿರುಗಿ ಬಂದ ರಾಮ ತನ್ನ ಶಿಷ್ಯಂದಿರೊಂದಿಗೆ ಸೇರಿ ತಂದೆ ಜಮದಗ್ನಿಯ ದೇಹವನ್ನು ದಹನ ಮಾಡುತ್ತಾನೆ. ತಾಯಿ ರೇಣುಕೆಯು ಪತಿಯ ಚಿತೆಯಲ್ಲಿ ಹಾರಿ ಸತಿಯಾಗುತ್ತಾಳೆ. ಅತೀವ ದುಃಖಾತಿರೇಕದಿಂದ ರಾಮನು ತನ್ನ ಪರಶುವಿನೊಂದಿಗೆ ತಂದೆಯ ಧನಸ್ಸು ಶಾರಂಗವನ್ನು ಎತ್ತಿಕೊಂಡು ಇಡೀ ಭೂಮಂಡಲವನ್ನು 21 ಬಾರಿ ಸುತ್ತಿ ಕ್ಷತ್ರಿಯ ವಂಶದಲ್ಲಿ ಹುಟ್ಟಿದ ರಾಜರುಗಳನ್ನು ವಧೆ ಮಾಡಿ ತಂದೆಯ ಸಾವಿನ ಸೇಡನ್ನು ತೀರಿಸಿಕೊಂಡನು. ಇಲ್ಲಿಗೆ ಜಮದಗ್ನಿ ಋಷಿ ಮತ್ತು ರೇಣುಕಾ ಯಲ್ಲಮ್ಮರ ಕತೆ ಮುಕ್ತಾಯವಾಗುತ್ತದೆ. ವಂದನೆಗಳು.